ಪರಿಸರಕ್ಕೆ ಮಾರಕವಾಗಿದ್ದ ಪಾಲಿಥಿನ್ ಹಾಲಿನ ಪ್ಯಾಕೆಟ್ಗಳ ಬದಲಿಗೆ ಪರಿಸರ ಸ್ನೇಹಿ ಬಯೋಡಿಗ್ರೇಡಬಲ್ ಹಾಲಿನ ಕವರ್ಗಳನ್ನು ಬಳಕೆ ಮಾಡಲು ಕೆಎಂಎಫ್ ಹೆಜ್ಜೆ ಇಟ್ಟಿದ್ದು ಇದು ದೇಶದಲ್ಲಿ ಮೊದಲು. ಬೆಂಗಳೂರು ಹಾಲು ಒಕ್ಕೂಟ ಬಮೂಲ್ನ ಈ ಪ್ರಯತ್ನ ಇತಿಹಾಸದಲ್ಲಿ ಮಾತ್ರವಲ್ಲದೆ ದೇಶದ ಹಾಲು ಉದ್ಯಮದಲ್ಲೇ ಐತಿಹಾಸಿಕ ಹೆಜ್ಜೆಯಾಗಿದೆ. ಇನ್ಮುಂದೆ ಹೊಸ ರೂಪದಲ್ಲಿ ನಂದಿನಿ ಹಾಲಿನ ಪ್ಯಾಕೆಟ್. ದೇಶದಲ್ಲೇ ಮೊದಲ ಪರಿಸರ ಸ್ನೇಹಿ ಪ್ರಯತ್ನ. ಕರ್ನಾಟಕದಲ್ಲಿ ಅಷ್ಟೇ ಅಲ್ಲದೆ ದೇಶ ವಿದೇಶಗಳಲ್ಲೂ ಜನರ ಮೆಚ್ಚುಗೆ ಗಳಿಸಿರುವ ನಂದಿನಿ ಹಾಲಿಗೆ ಇನ್ಮುಂದೆ ಹೊಸ ರೂಪ ನೀಡಲು ಕೆಎಂಎಫ್ ಮುಂದಾಗಿದೆ. ಈಗ ಪಾಲಿಥಿನ್ ಕವರ್ನಲ್ಲಿ ಪ್ಯಾಕ್ ಆಗಿ ಹೊರಬರ್ತಾ ಇರುವ ನಂದಿನಿ ಹಾಲಿಗೆ ಇದೀಗ ಪರಿಸರ ಸ್ನೇಹಿ ಟಚ್ ಕೊಡಲು ಬಮೂಲ್ ಮುಂದಾಗಿದೆ. ಇನ್ಮುಂದೆ ಪಾಲಿಥಿನ್ ಪ್ಯಾಕೆಟ್ಗಳ ಬದಲಾಗಿ ಜೈವಿಕ ಅಂಶಗಳಾಗಿ ವಿಘಟನೆಯಾಗಬಲ್ಲ ಮಣ್ಣಿನಲ್ಲಿ ಬೇಗ ಕೊಳೆಯುವ ಪ್ಯಾಕೆಟ್ನಲ್ಲಿ ನಂದಿನಿ ಹಾಲು ಬರಲಿದೆ. ಪ್ರಾಯೋಗಿಕವಾಗಿ ಬೆಂಗಳೂರಿನಲ್ಲಿ ಮಾತ್ರ ಹೊಸ ರೂಪದೊಂದಿಗೆ ನಂದಿನಿ ಹಾಲಿನ ಪ್ಯಾಕೆಟ್ ಬಿಡುಗಡೆಯಾಗಲಿದ್ದು ಮುಂದಿನ ದಿನಗಳಲ್ಲಿ ಕರ್ನಾಟಕದಾದ್ಯಂತ ಬಿಡುಗಡೆಯಾಗಲಿದೆ. ಪರಿಸರಕ್ಕೆ ಮಾರಕವಾಗಿರುವ ಪ್ಲಾಸ್ಟಿಕ್ ಎಂಬ ಭೂತಕ್ಕೆ ಕಡಿವಾಣ ಹಾಕಲು ರಾಜ್ಯ ಸರ್ಕಾರ ಪ್ಲಾಸ್ಟಿಕ್ ನಿಷೇಧ ಮಾಡಿದ್ರೂ ಸಹ ಹಾಲು ಪೂರೈಕೆಯಲ್ಲಿ ಬಳಸಲಾಗುವ ಪಾಲಿಥಿನ್ ಕವರ್ಗಳನ್ನು ನಿಷೇಧ ಮಾಡಿರಲಿಲ್ಲ. ಕಾರಣ ಪ್ರತಿದಿನ ಮುಂಜಾನೆ ಪ್ರತಿ ಮನೆಗೆ ನಂದಿನಿ ಹಾಲನ್ನ ಪೂರೈಕೆ ಮಾಡಲು ಪಾಲಿಥಿನ್ ಪ್ಯಾಕೆಟ್ ಬದಲಿಗೆ ಪರ್ಯಾಯ ವಸ್ತು ಇರಲಿಲ್ಲ. ಇದೀಗ ಪರಿಸರ ಸ್ನೇಹಿ ಬಯೋಡಿಗ್ರೇಡಬಲ್ ಪ್ಯಾಕೆಟ್ ದೊರೆತಿದ್ದು ಇದರಲ್ಲಿ ಹಾಲು ತುಂಬಿ ಮಾರಾಟ ಮಾಡಲು ಕೆಎಂಎಫ್ ಮುಂದಾಗಿದೆ. ಮೆಕ್ಕೆಜೋಳ ಹಾಗೂ ಕಬ್ಬಿನಿಂದ ಈ ಪ್ಯಾಕೆಟ್ಗಳು ತಯಾರಾಗೋದ್ರಿಂದ ಕೇವಲ 90 ದಿನಗಳಲ್ಲೇ ಮಣ್ಣಿನಲ್ಲಿ ಕರಗತ್ತೆ. ಪ್ರಸ್ತುತ ಹಾಲಿನ ಪ್ಯಾಕೆಟ್ಗೆ ಬಳಸುವ ಪಾಲಿಥಿನ್ ಕವರ್ ಮಣ್ಣಲ್ಲಿ ಕರಗಲು ಹಲವು ದಿನಗಳೇ ಬೇಕು. ಒಂದು ದಿನಕ್ಕೆ ಲಕ್ಷಾಂತರ ಕವರ್ಗಳನ್ನು ಬಳಸುವ ನಾವು ತಿಂಗಳು ವರ್ಷಗಳನ್ನ ಲೆಕ್ಕ ಹಾಕಿದ್ರೆ ಅಂಕಿ ಸಂಖ್ಯೆಗಳ ಪ್ರಮಾಣವನ್ನ ಊಹಿಸೋದು, ಅದರಿಂದ ಪರಿಸರದ ಮೇಲಾಗುವ ದುಷ್ಪರಿಣಾಮಗಳನ್ನ ಯೋಚಿಸೋದು ಸಹ ಕಷ್ಟ ಸಾಧ್ಯ. ಇದೆಲ್ಲವನ್ನ ಮನಗಂಡು ಬಮೂಲ್ ಇದಕ್ಕೆ ಪರಿಹಾರ ಕಾಣಬೇಕು ಅನ್ನುವ ಉದ್ದೇಶದಲ್ಲಿ ಕನಕಪುರದ ಶಿವನಹಳ್ಳಿ ಬಳಿ ಸ್ಥಾಪಿಸಿರುವ ಮೆಗಾ ಡೈರಿ ಪ್ಲಾಂಟ್ನಲ್ಲಿ ಹೊಸದಾಗಿ ಡಿಕಂಪೋಸಬಲ್ ಕವರ್ಗಳನ್ನು ಬಳಕೆ ಮಾಡಲು ಮುಂದಾಗಿದೆ. ಈ ಕವರ್ಗಳು ಪರಿಸರ ಸ್ನೇಹಿಯಾಗಿದ್ದು ಹಾಲಿನ ಬಳಕೆ ಬಳಿಕ ಬೇಗನೆ ಮಣ್ಣಲ್ಲಿ ಕರಗತ್ತೆ ಎನ್ನಲಾಗಿದೆ. ಏನಿದು ಬಯೋಡಿಕಾಂಪೋಸಬಲ್? ವಿದೇಶಿ ತಂತ್ರಜ್ಞಾನದಲ್ಲಿ ತಯಾರಾಗಿರುವ ಈ ಕವರ್ಗಳನ್ನು ಜೋಳದಿಂದ ತಯಾರು ಮಾಡಲಾಗುತ್ತೆ. ಇವು ಇತರೆ ಸಾವಯವ ವಸ್ತುಗಳಂತೆ ವಾತಾವರಣದಲ್ಲಿ ಬಹುಬೇಗ ವಿಘಟನೆ ಹೊಂದುತ್ತೆ. ಪ್ರಸ್ತುತ ಬಳಕೆ ಮಾಡ್ತಾ ಇರುವ ಪಾಲಿಥಿನ್ ಮಣ್ಣಲ್ಲಿ ಕರಗಲು ವರ್ಷಗಳೇ ಬೇಕು. ಆದರೆ ಬಮೂಲ್ ಬಳಕೆ ಮಾಡಲು ಮುಂದಾಗಿರುವ ಬಯೋಡಿಕಾಂಪೋಸಬಲ್ ಕೇವಲ 5-6 ತಿಂಗಳಲ್ಲೇ ಮಣ್ಣಲ್ಲಿ ಕರಗಲಿದೆ. ಈ ಹಿನ್ನೆಲೆಯಲ್ಲಿ ಪರಿಸರ ಸ್ನೇಹಿಯಾಗಿ ಹೊರಬರಲಿದೆ. ದೇಶದಲ್ಲೇ ಇದು ಮೊದಲ ಪ್ರಯತ್ನ. ದೇಶದ ಹಾಲು ಉದ್ಯಮದಲ್ಲಿ ಪ್ರಭುತ್ವ ಸ್ಥಾಪಿಸಿರುವ ಅಮೂಲ್ನಿಂದಲೂ ಸಾಧ್ಯವಾಗದ ಕೆಲಸವನ್ನ ಬಮೂಲ್ ಮಾಡ್ತಾ ಇದ್ದು ದೇಶದಲ್ಲೇ ಮೊದಲ ಪ್ರಯತ್ನ ಇದಾಗಿದೆ. ಬಮೂಲ್ ನಿರ್ದೇಶಕ ಡಿಕೆ ಸುರೇಶ್ ಬಯೋಡಿಕಾಂಪೋಸಬಲ್ ಕವರ್ಗಳಲ್ಲಿ ಹಾಲು ಪ್ಯಾಕ್ ಮಾಡುವ ಕಾರ್ಯಕ್ಕೆ ಚಾಲನೆ ನೀಡಿದ್ದಾರೆ. ಇದು ಕೇವಲ ಪ್ರಾಯೋಗಿಕವಾಗಿದ್ದು ಪ್ರಾರಂಭದಲ್ಲಿ 2 ಲಕ್ಷ ಬಯೋಡಿಕಾಂಪೋಸಬಲ್ ಕವರ್ಗಳನ್ನು ಬಳಕೆ ಮಾಡಲಿದ್ದು ಮುಂದಿನ ದಿನಗಳಲ್ಲಿ ಒಕ್ಕೂಟ ವ್ಯಾಪ್ತಿಯ ಎಲ್ಲ ಕಡೆಯೂ ಇದನ್ನ ಬಳಕೆ ಮಾಡುವ ನಿರ್ಧಾರ ಮಾಡಲಾಗಿದೆ. ಪರಿಸರ ಸ್ನೇಹಿ ಬಯೋಡಿಕಾಂಪೋಸಬಲ್ ಕವರ್ಗಳ ಮೇಲೆ ಪಾಲಿಥಿನ್ ಕವರ್ಗಳ ಬೆಲೆಗಿಂತ ಜಾಸ್ತಿ ಇದ್ದು ಇವುಗಳನ್ನು ವಿದೇಶದಿಂದ ಆಮದು ಮಾಡಿಕೊಳ್ಳಬೇಕಿದೆ. ಪಾಲಿಥಿನ್ ಕವರ್ ದರ ಕಡಿಮೆ ಇದ್ರೂ ಪರಿಸರದ ಮೇಲೆ ಅದು ಉಂಟು ಮಾಡ್ತಾ ಇರುವ ದುಷ್ಪರಿಣಾಮವನ್ನು ಯೋಚಿಸಿದಾಗ ದರ ಜಾಸ್ತಿಯಾದ್ರೂ ಸರಿ ಇವುಗಳನ್ನೇ ಬಳಕೆ ಮಾಡಬೇಕು ಅಂತ ತೀರ್ಮಾನಿಸಲಾಗಿದೆ. ಡೆಸ್ಕ್ ಬ್ಯೂರೋ ಜೀ ಕನ್ನಡ ನ್ಯೂಸ್.